ಈಗ ಮಾಲ್ಗುಡಿ ಡೇಸ್ನ ಸ್ವಾಮಿ ಮತ್ತು ಫ್ರೆಂಡ್ಸು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಸರ್ ರಘುರಾಮ್ ಅಂತ ಅವನು ಮಣಿ ಪಾತ್ರ ಮಾಡಿದವನು. ಅವನು ಕೆನಡಾಲಿದ್ದಾನೆ. ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್, ಅವನು ಎಕ್ಸ್ಟ್ರಾರ್ಡಿನರಿ ಚೈಲ್ಡ್ ಆ್ಯಕ್ಟರ್, ಅವನು ಬೆಂಗಳೂರಲ್ಲಿದ್ದಾನೆ. ಈಗ ಯಾವುದೋ ಒಂದಷ್ಟು ಸೀರಿಯಲ್ಸಲ್ಲೂ ಮಾಡ್ತಾ ಇದ್ದಾನೆ. ಸೊ ನಾವು ಅದೇ ಹೇಳಿದಾಗೆ ವಾಟ್ಸಪ್ ಗ್ರೂಪಲ್ಲೆಲ್ಲ ಇದ್ದೀವಿ, ಸಮಥಿಂಗ್ ಯುನೀಕ್ ಮಾಡೋಣ ಅಂತಿದ್ದೀವಿ. ಈ 40 ಸೇರ್ತೀರಾ ಯಾವತ್ತು? 40 ವರ್ಷ ಕಂಪ್ಲೀಟ್ ಮಾಡಿದ ಒಂದು ಗಳಿಗೆಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು 3 ಜನ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಆಗುಂಬೆಗೆ ವಾಪಸ್ ನಾವು ಶೂಟಿಂಗ್ ಮಾಡಿದ ಜಾಗಕ್ಕೆ ಹೋಗಿ, ಮ್ಯೂಸಿಯಮ್ಗೆ ಇನ್ನೂ ಹೋಗಿಲ್ಲ, ನಮ್ಮದು ಸ್ಟ್ಯಾಚ್ಯೂಗಳಿದೆ. ಸೊ ಹೋಗಿ ನೋಡಿ ಒಂದು ಸ್ವಲ್ಪ ಪಕ್ಕದಲ್ಲ ನಿಂತ್ಕೊಂಡು ಸೆಲ್ಫಿ ತೊಗೊಂಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಇದ್ರ ಜೊತೆಗೆ ಸರ್, ಮಾಲ್ಗುಡಿ ಡೇಸ್ ಹೊರತುಪಡಿಸಿದಂತೆ ಸಾಂಗ್ಲಿಯಾನ, ರಣಧೀರ, ಆ ಅನುಭವ ಹೇಗಿತ್ತು? ಸರ್ ನನಗೆ ನಿಜವಾಗ್ಲೂ ಪುಣ್ಯವಂತ ಅಂತ ಹೇಳ್ತೇನೆ. ಯಾಕಂದರೆ ನಂದು ಒಂಥರ ಈ ಧಾರಾವಾಹಿ ಥರ ಭಾಗಗಳು ಮಾಡ್ಕೊಂಬಿಡುವುದು. ನಂದು ನೋಡಿ ಸ್ವಾಮಿ ಮಾಡೋದಕ್ಕೆ ಮುಂಚೆ ಜಗ್ಗು ಮತ್ತು ಅಂಬರೀಷ್ ಸರ್ ಜೊತೆ ಒಂದು 7-8 ಸಿನಿಮಾ, ಎಲ್ಲನೂ ಸೂಪರ್ ಹಿಟ್ಟು, ಎಲ್ಲ ಒಂದಷ್ಟು ಭಾಗ. ನೋಡಿ ಸ್ವಾಮಿ ಆದಮೇಲೆ ಶಂಕರ್ನಾಗ್ ಸರ್ ಜೊತೆ ಅದೊಂದೊಂದಷ್ಟು, ಈ ಬಂದ ಅನುಬಂಧ, ಅದೊಂದಷ್ಟು SP ಸಾಂಗ್ಲಿಯಾನ, ಅದೆಲ್ಲ ಒಂದಷ್ಟು ಒಂದು ಸಕ್ಸಸ್ಸು. ಮಾಲ್ಗುಡಿ ಡೇಸ್ ಒಂದು ಸಪ್ರೇಟು. ಹಿಂದಿಯಲ್ಲಿ ಅಗ್ನಿಪತ್ತು ಮತ್ತು ಉತ್ಸವ ಅದೆಲ್ಲ ಮಾಡಿರೋದು, ಬೇನಾಮ್ ಬಾದ್ಶಾ, ವಿಶ್ವಾತ್ಮ, ಅದು ಒಂದು ಸಪ್ರೇಟು. ಕಾಶ್ಮೀರಿ ಭಾಷೆಯಲ್ಲೂ ಕೂಡ ನೀವು ಒಂದು ಮಾಡಿದ್ದೀನಿ. ಕ್ರೇಜಿ ಸ್ಟಾರ್ ನಮ್ಮ ರವಿಚಂದ್ರನ್ ಅವ್ರ ಜೊತೆ ಅದೊಂದು ಸರಣಿ, ಅದು ರಣಧೀರ, ಅಂಜದಗಂಜು, ಯುದ್ಧಕಾಂಡ, ಇದೆಲ್ಲನೂ ಒಂದಷ್ಟು ಸೂಪರ್ ಹಿಟ್ಟು. ಕಾಶಿನಾಥ್ ಸರ್ ಜೊತೆ ಒಂದೇ ಒಂದು ಸಿನಿಮಾ ಮಾಡಿರೋದು. ಬಟ್ ಅದಕ್ಕೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಂದು ಸಿನಿಮಾ ಮಾಡಿದ್ದೀನಿ, ಅದಕ್ಕೊಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಸರ್. ಇವತ್ತರೆಗೂ ನನಗೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಎಷ್ಟು ಸಿನಿಮಾಗಳು ನೋಡಿದ್ರೆ, ಎಷ್ಟು ಸಿನಿಮಾ ಇರೋದಿಲ್ಲ, ಒಂದೇ ಮಾಡಿರೋದು ನಾನು. ಇಲ್ಲ ಸರ್, ಅದನ್ನು ಇವತ್ತಿಗೂ ಅದೇನೋ ಚಾನಲ್ ಚೇಂಜ್ ಮಾಡ್ತಾ ಇದ್ರೆ ಬಂದ್ಬಿಟ್ರೆ ನಾವು ಮಾಡಲ್ಲ, ಅದು ಆ ಸಿನಿಮಾ ನಕ್ಕು ನಾವು ಇದು ಮಾಡ್ತೀವಿ ಅಂತ. ಈಗ ಮಾಲ್ಗುಡಿ ಡೇಸ್ನ ಸ್ವಾಮಿ ಮತ್ತು ಫ್ರೆಂಡ್ಸು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಸರ್ ರಘುರಾಮ್ ಅಂತ ಅವನು ಮಣಿ ಪಾತ್ರ ಮಾಡಿದವನು. ಅವನು ಕೆನಡಾಲಿದ್ದಾನೆ. ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್, ಅವನು ಎಕ್ಸ್ಟ್ರಾರ್ಡಿನರಿ ಚೈಲ್ಡ್ ಆ್ಯಕ್ಟರ್, ಅವನು ಬೆಂಗಳೂರಲ್ಲಿದ್ದಾನೆ. ಈಗ ಯಾವುದೋ ಒಂದಷ್ಟು ಸೀರಿಯಲ್ಸಲ್ಲೂ ಮಾಡ್ತಾ ಇದ್ದಾನೆ. ಸೊ ನಾವು ಅದೇ ಹೇಳಿದಾಗೆ ವಾಟ್ಸಪ್ ಗ್ರೂಪಲ್ಲೆಲ್ಲ ಇದ್ದೀವಿ, ಸಮಥಿಂಗ್ ಯುನೀಕ್ ಮಾಡೋಣ ಅಂತಿದ್ದೀವಿ. ಈ 40 ಸೇರ್ತೀರಾ ಯಾವತ್ತು? 40 ವರ್ಷ ಕಂಪ್ಲೀಟ್ ಮಾಡಿದ ಒಂದು ಗಳಿಗೆಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು 3 ಜನ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಆಗುಂಬೆಗೆ ವಾಪಸ್ ನಾವು ಶೂಟಿಂಗ್ ಮಾಡಿದ ಜಾಗಕ್ಕೆ ಹೋಗಿ, ಮ್ಯೂಸಿಯಮ್ಗೆ ಇನ್ನೂ ಹೋಗಿಲ್ಲ, ನಮ್ಮದು ಸ್ಟ್ಯಾಚ್ಯೂಗಳಿದೆ. ಸೊ ಹೋಗಿ ನೋಡಿ ಒಂದು ಸ್ವಲ್ಪ ಪಕ್ಕದಲ್ಲ ನಿಂತ್ಕೊಂಡು ಸೆಲ್ಫಿ ತೊಗೊಂಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಇದ್ರ ಜೊತೆಗೆ ಸರ್, ಮಾಲ್ಗುಡಿ ಡೇಸ್ ಹೊರತುಪಡಿಸಿದಂತೆ ಸಾಂಗ್ಲಿಯಾನ, ರಣಧೀರ, ಆ ಅನುಭವ ಹೇಗಿತ್ತು? ಸರ್ ನನಗೆ ನಿಜವಾಗ್ಲೂ ಪುಣ್ಯವಂತ ಅಂತ ಹೇಳ್ತೇನೆ. ಯಾಕಂದರೆ ನಂದು ಒಂಥರ ಈ ಧಾರಾವಾಹಿ ಥರ ಭಾಗಗಳು ಮಾಡ್ಕೊಂಬಿಡುವುದು. ನಂದು ನೋಡಿ ಸ್ವಾಮಿ ಮಾಡೋದಕ್ಕೆ ಮುಂಚೆ ಜಗ್ಗು ಮತ್ತು ಅಂಬರೀಷ್ ಸರ್ ಜೊತೆ ಒಂದು 7-8 ಸಿನಿಮಾ, ಎಲ್ಲನೂ ಸೂಪರ್ ಹಿಟ್ಟು, ಎಲ್ಲ ಒಂದಷ್ಟು ಭಾಗ. ನೋಡಿ ಸ್ವಾಮಿ ಆದಮೇಲೆ ಶಂಕರ್ನಾಗ್ ಸರ್ ಜೊತೆ ಅದೊಂದೊಂದಷ್ಟು, ಈ ಬಂದ ಅನುಬಂಧ, ಅದೊಂದಷ್ಟು SP ಸಾಂಗ್ಲಿಯಾನ, ಅದೆಲ್ಲ ಒಂದಷ್ಟು ಒಂದು ಸಕ್ಸಸ್ಸು. ಮಾಲ್ಗುಡಿ ಡೇಸ್ ಒಂದು ಸಪ್ರೇಟು. ಹಿಂದಿಯಲ್ಲಿ ಅಗ್ನಿಪತ್ತು ಮತ್ತು ಉತ್ಸವ ಅದೆಲ್ಲ ಮಾಡಿರೋದು, ಬೇನಾಮ್ ಬಾದ್ಶಾ, ವಿಶ್ವಾತ್ಮ, ಅದು ಒಂದು ಸಪ್ರೇಟು. ಕಾಶ್ಮೀರಿ ಭಾಷೆಯಲ್ಲೂ ಕೂಡ ನೀವು ಒಂದು ಮಾಡಿದ್ದೀನಿ. ಕ್ರೇಜಿ ಸ್ಟಾರ್ ನಮ್ಮ ರವಿಚಂದ್ರನ್ ಅವ್ರ ಜೊತೆ ಅದೊಂದು ಸರಣಿ, ಅದು ರಣಧೀರ, ಅಂಜದಗಂಜು, ಯುದ್ಧಕಾಂಡ, ಇದೆಲ್ಲನೂ ಒಂದಷ್ಟು ಸೂಪರ್ ಹಿಟ್ಟು. ಕಾಶಿನಾಥ್ ಸರ್ ಜೊತೆ ಒಂದೇ ಒಂದು ಸಿನಿಮಾ ಮಾಡಿರೋದು. ಬಟ್ ಅದಕ್ಕೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಂದು ಸಿನಿಮಾ ಮಾಡಿದ್ದೀನಿ, ಅದಕ್ಕೊಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಸರ್. ಇವತ್ತರೆಗೂ ನನಗೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಎಷ್ಟು ಸಿನಿಮಾಗಳು ನೋಡಿದ್ರೆ, ಎಷ್ಟು ಸಿನಿಮಾ ಇರೋದಿಲ್ಲ, ಒಂದೇ ಮಾಡಿರೋದು ನಾನು. ಇಲ್ಲ ಸರ್, ಅದನ್ನು ಇವತ್ತಿಗೂ ಅದೇನೋ ಚಾನಲ್ ಚೇಂಜ್ ಮಾಡ್ತಾ ಇದ್ರೆ ಬಂದ್ಬಿಟ್ರೆ ನಾವು ಮಾಡಲ್ಲ, ಅದು ಆ ಸಿನಿಮಾ ನಕ್ಕು ನಾವು ಇದು ಮಾಡ್ತೀವಿ ಅಂತ.